ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬಹುದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸ್, ಫ್ರೆಂಡ್ಸ್? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈ ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬಹುದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸ್, ಫ್ರೆಂಡ್ಸ್? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈ ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬಹುದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸ್, ಫ್ರೆಂಡ್ಸ್? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈ ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬಹುದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸ್, ಫ್ರೆಂಡ್ಸ್? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್.
ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈ ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬೋದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನೇ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸು, ಫ್ರೆಂಡ್ಸು? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈ ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬೋದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನೇ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸು, ಫ್ರೆಂಡ್ಸು? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈ ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬೋದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನೇ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸು, ಫ್ರೆಂಡ್ಸು? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಈ ಬಾರಿ 22 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಔಟ್ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಆ ಪೈಕಿ ಧೃತಿ ಮಂಡ್ಯ ಕೆಆರ್ಪೇಟೆ ಬಹುಶಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧೃತಿ, ನಮಸ್ಕಾರ ಅಂಡ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ತಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಖುಷಿ ಇದೆ ಧೃತಿ? ಎಕ್ಸ್ಪೆಕ್ಟೇಷನ್ ಇತ್ತ ಔಟ್ ಬರುತ್ತೆ ಅಂತ? ಎಕ್ಸ್ಪೆಕ್ಟೇಷನ್ ಇತ್ತು. ಹೆಂಗ್ ಓದಿದ್ರಿ, ಹೆಂಗ್ ಪ್ರಿಪೇರ್ ಆಗಿದ್ರಿ, ಎಕ್ಸಾಮ್ಸ್ ಹೇಗಾಯ್ತು, ಇದ್ರ ಬಗ್ಗೆ ವೀಕ್ಷಕರ ಜೊತೆ ಹಂಚ್ಕೊಳ್ಬೋದಾ? ಸ್ಕೂಲಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲರೂ ಕೂಡ. ನಂತರ ಆಮೇಲಿಂದ ಆ ದಿನ ಏನ್ ಮಾಡ್ತಾರೆ ಅದನ್ನೇ ನಾನು ಪ್ರತಿದಿನ ಓದ್ಕೊಂಡ್ ಬಂದೆ. ಅದರಿಂದ ನನಗೆ 625 ಬರೋದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅಪ್ಪ ಅಮ್ಮ ಖುಷಿಯಾಗಿದಾರ ಧೃತಿ? ಏನ್ ಹೇಳ್ತಿದಾರ ಅಪ್ಪ ಅಮ್ಮ, ಟೀಚರ್ಸು, ಫ್ರೆಂಡ್ಸು? ಎಲ್ಲ ಖುಷಿಯಾಗಿದಾರ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಧೃತಿ? ನೆಕ್ಸ್ಟ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ರೈಟ್. ಸೊ ಖುಷಿ ಇದೆ 625ಕ್ಕೆ 625 ತೆಗೆದಿದ್ದು. ಎಸ್ ಮ್ಯಾಮ್. ರೈಟ್.
ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.